ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ವಿವೋದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂತ ವಿ ಸೀರೀಸ್ ನ ಒಂದು ಹೊಸ ಸ್ಮಾರ್ಟ್ ಫೋನ್ ಇದೆ, ವಿವೋ V25 Pro. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನಿಸ್ತಂಗೆ ಒಂದು ಸ್ಮಾರ್ಟ್ ಫೋನ್ ಬೇಸ್ ವೇರಿಯಂಟ್ ಸುಮಾರು 35-36 ಸಾವಿರ ರೇಂಜ್ ಅಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಕಾದೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದಕ್ಕಿಂತ ಮುಂಚೆ ವಿವೋದು ವಿ ಸೀರೀಸ್ ಫೋನ್ಗಳಂತ ಅಂದ್ರೆ ಕ್ಯಾಮ್ರಾ ಪ್ರಿಯಾರಿಟಿ ಫೋನ್ಗಳಾಗಿರ್ತಾ ಇತ್ತು. ಪರ್ಫಾರ್ಮೆನ್ಸ್ ಅಷ್ಟೊಂದು ಅವರು ಪ್ರಿಯಾರಿಟಿಯನ್ನ ಕೊಡ್ತಾ ಇರಲಿಲ್ಲ. ಬಟ್ ರೀಸೆಂಟ್ ಡೇಸ್ ಅಲ್ಲಿ ವಿವೋ ವಿ ಸೀರೀಸ್ ನಲ್ಲಿ ಒಂದು ರೀತಿ ಆಲ್ ರೌಂಡಿಂಗ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಅಂತ ಅನ್ಬೋದಾಯ್ತಾ. ಪವರ್ಫುಲ್ ಆಗಿರುವಂತಹ ಪ್ರೊಸೆಸರ್, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಬ್ಯಾಟ್ರಿ, ಒಳ್ಳೆ ಚಾರ್ಜರ್, ಪ್ರತಿಯೊಂದನ್ನು ಕೂಡ ಈ ಒಂದು ವಿ ಸೀರೀಸ್ ನಲ್ಲಿ ಕೊಡಕ್ಕೆ ಶುರು ಮಾಡಿರುವಂತದ್ದು. ನಾನಿವತ್ತು ಈ ಒಂದು ವಿವೋ V25 Pro ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಒಂದು ಪ್ರೈಸ್ ನಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡಬಹುದಾ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಫಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ ನ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡಕ್ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆ ನಿಮಗೆ 66 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು. ಸೂಪರ್ ವಿಷಯ, 66 ವ್ಯಾಟ್ ಅಂತ ಅಂದರೆ. ನಂತರ USB Type-C ಡಾಟಾ ಕೇಬಲ್ ಇರುವಂಥದ್ದು, Type A ಇಂದ Type-C. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ನಂತರ ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಯೂಶಲಿ ಈ ಒಂದು ಬಾಕ್ಸ್ ಒಳಗೆ ಹೆಡ್ಫೋನ್ ಕೊಡೋರು ವಿ ಸೀರೀಸ್ ಅಲ್ಲ, ಬಟ್ ಈ ಸಲ ಕೊಟ್ಟಿಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ ಯೂಶಲಿ ರೀಸೆಂಟ್ ಡೇಸಲ್ಲಿ ಯಾರು ಕೊಡ್ತಿರ್ಲಿಲ್ಲ, ವಿವೋದವ್ರು ಒಬ್ಬರೇ ಕೊಡ್ತಾ ಇದ್ದು. ಸೊ ಕೊಟ್ಟಿಲ್ಲ, ಬೇಜಾರಾಯಿತು. ಏನೋ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಬಿಲ್ಡ್ ಮಾತ್ರ, ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸೋದೇ ಇಲ್ಲ ಆಯಿತಾ. ನೋಡಿದ ತಕ್ಷಣ ಫ್ರಂಟಲ್ಲಿರುವಂಥ ಕರ್ವ್ ಡಿಸ್ಪ್ಲೇ ಮೊದಲು ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ, ಪ್ರೀಮಿಯಂ ಫೀಲ್ನ ಕೊಡುತ್ತಾ ಆಯಿತಾ. ಈ ಒಂದು ಸ್ಮಾರ್ಟ್ ಫೋನ್ ತುಂಬ ಲೈಟ್ ವೇಟ್ ಇರುವಂಥದ್ದು, 188 ಗ್ರಾಮ್ ವೇಟ್ ಇದೆ ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇದೆ ಆಯಿತಾ. 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸು, ಸೂಪರ್ ವಿಷಯ. ಈ ಒಂದು ಬ್ಯಾಕ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ ಆಯಿತಾ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಫ್ರಂಟ್ ಡಿಸ್ಪ್ಲೇ ಕರ್ವ್ ಡಿಸ್ಪ್ಲೇ ಆಯಿತಾ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು. ಫ್ರಂಟಿಂದ ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡ್ತಾ ಇದೆ, ಸಖತ್ ಇಂಪ್ರೆಸ್ ಮಾಡ್ತೀವಿ. ಒಂದು ಪ್ರೈಸ್ ರೇಂಜ್ಗೆ ಕರ್ವ್ ಡಿಸ್ಪ್ಲೇ ಅಂತ ಅಂದರೆ ಹೆವಿ ಇಂಪ್ರೆಸಿವ್ ವಿಷಯ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಕೂಡ ತುಂಬ ಕಡಿಮೆ ಇರುವಂಥದ್ದು ಆಯಿತಾ, ಸಖತ್ ಇಂಪ್ರೆಸ್ ಮಾಡ್ತು ಫ್ರಂಟ್. ಎಂದಕ್ಕೆ ಬಂತು ಅಂತ ಅಂದರೆ ಇದೊಂದು ರೀತಿ ಕಲರ್ ಚೇಂಜಿಂಗ್ ಬ್ಯಾಕ್ ಡಿಸೈನ್ ಆಯಿತಾ, ಗ್ಲಾಸ್ ಬ್ಯಾಕು. ತುಂಬ ಯುನೀಕ್ ಫೀಚರ್ನ ಇದು ಹೊಂದಿರುವಂಥದ್ದು. ಇದ್ರ ಬಗ್ಗೆ ನಾನು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಕೂಡ ಮಾಡಿದ್ದು, ಹೋಗಿ ನೋಡಿಲ್ಲ, ನಾನು ನೋಡ್ಕೊಂಬನ್ನಿ. ನೋಡ್ತಾ ಇದ್ರೆ ಈ ಒಂದು ಫೋನ್ನ ಹಿಂದಕ್ಕೆ ನಾನು ಒಂದು ಇಂಡಿಯನ್ ಮ್ಯಾಪ್ನ ನಾನು ಸ್ಟಿಕ್ಕರ್ ಹಾಕ್ಬಿಟ್ಟು ಅಂಟಿಸಿದ್ದೀನಿ, ನೋಡ್ತಾ ಇದ್ದೀರಾ. ಸೊ ಈ ರೀತಿ ಇಂಡಿಯನ್ ಮ್ಯಾಪ್ ಅಂಟಿಸಿದ್ದೀನಿ. ಸೊ ಈಗ ಏನು ಮಾಡ್ತೀನಿ ಅಂತ ಅಂದರೆ ನಾನು ಈ UV ಲೈಟ್ ಇದೆ. ಸೊ ಈ ಒಂದು UV ಲೈಟನ್ನು ಹಿಂದ್ಗಡೆಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ಹಿಂದ್ಗಡೆಗೆ ಈ ರೀತಿ ಮಾಡಿದೆ ಅಂತ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದು. ಸೊ ತೋರಿಸ್ತೀನಿ ನಾನು ನಿಮಗೆ. ನೀವು ಇದನ್ನು ಈ ರೀತಿ UV ಲೈಟೇ ಬಿಡಬೇಕು ಅಂತ ಇಲ್ಲ, ಬಿಸ್ಲಿಗೆ ತೊಗೊಂಡೋದ್ರೂ ಸಾಕು. ಯಾವುದೇ ಒಂದು ಸ್ಟಿಕ್ಕರ್ ಏನಾದ್ರು ಅಂಟಿಸ್ಬಿಟ್ಟು ನೀವು ಬಿಸ್ಲಿಗೆ ತೊಗೊಂಡೋದ್ರೆ ಹಿಂದ್ಗಡೆ ಇರುವಂಥ ಈ ಒಂದು ಬ್ಯಾಕ್ ಡಿಸೈನ್ ಏನಿದೆ ಚೇಂಜ್ ಆಗಿಬಿಡುತ್ತೆ. ಡಿಸೈನ್ ಅಂದರೆ ಲುಕ್ ಚೇಂಜ್ ಆಗಿಬಿಡುತ್ತೆ ಆಯಿತಾ. ಸೊ ಕಲರ್ ಚೇಂಜ್ ಆಗಿಬಿಡುತ್ತೆ ಅಷ್ಟೇ. ಇಲ್ಲಿ ನೋಡಿ, ಇಂಡಿಯನ್ ಮ್ಯಾಪು ನಿಮ್ಮ ಫೋನ್ನ ಹಿಂದಕ್ಕೆ ಬಂತು. ಸೊ ಈ ರೀತಿ ನೀವು ಯಾವುದೇ ಡಿಸೈನ್ ಹಿಂದಕ್ಕೆ ಇಟ್ಬಿಡ್ಬೇಕಾದ್ರೆ ನೀವು ಆರಾಮಾಗಿ ಹಿಂದ್ಗಡೆ ಕಲರ್ ಚೇಂಜ್ ಮಾಡ್ಬೋದು. ಹೆವಿ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನ್ನಿಸ್ತು ನನಗೆ. ನೋಡ್ಬೋದು, ಯಾವ ಡಿಸೈನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇಂಡಿಯನ್ ಮ್ಯಾಪ್ ನಮ್ಮ ಫೋನ್ ಹಿಂದ್ಗಡೆ ಬಂದಂಗೆ ಆಗುತ್ತೆ. ಹೆವಿ ಇಂಪ್ರೆಸಿವ್ ವಿಷಯ. ಏನೇನೋ ಡಿಸೈನ್, ಏನೇನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡ್ತಾರೆ, ಸಖತ್ ಇಂಪ್ರೆಸಿವ್ ಅನ್ನಿಸ್ತು. ಆಗ್ಲಿದಂಗೆ ಇದು ಗ್ಲಾಸ್ ಬ್ಯಾಕ್ ಆಯಿತಾ, ಅಷ್ಟು ಇದು ಸ್ಕ್ರ್ಯಾಚ್ ಆಗೋದಿಲ್ಲ. ಹಿಂದೆ ತುಂಬ ಕ್ಲೀನ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು ಆಯಿತಾ. ಹೆವಿ ಯುನೀಕು ಬೆಂಕಿ ಅಂತ ಅನ್ನಲ್ಲ, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರಲ್ಲ, ಅದೇ ಒಂದು ಖುಷಿ ವಿಷಯ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾರೋ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ನಿಮಗೆ ಸಿಗ್ತಾ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಿಮಗೆ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಅಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಈ ಒಂದು ಪ್ರೈಸ್ ರೇಂಜಲ್ಲಿ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಬಟ್ ಮೋಸ್ಟ್ ಆಫ್ ದ ಫೋನ್ಗಳು ಕೊಡಲ್ಲ. ಬಟ್ ಕೊಟ್ಟಿದ್ರೆ 30,000 ಮೇಲಿದೆ ಅಲ್ವಾ. ಸೊ ಅದರಿಂದ ಕೊಟ್ಟಿದ್ರೆ ಇನ್ನೂ ಹೆವಿ ಇಂಪ್ರೆಸಿವ್ ಆಗಿರ್ತಿತ್ತು ಅಂತ ನನಗಂತೂ ಅನಿಸುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಪರವಾಗಿಲ್ಲ. ಅವರು ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರಲ್ವ, ಅದೊಂದು ಖುಷಿ ವಿಷಯ. ಈ ಪ್ರೈಸ್ ರೇಂಜಲ್ಲಿ ಎಷ್ಟೋ ಫೋನ್ಗಳು ಇತ್ತೀಚೆಗೆ ಪ್ಲಾಸ್ಟಿಕ್ ಬ್ಯಾಗ್ನ ಕೂಡ ಕೊಡ್ತಾರೆ. ಸೊ ಅದೊಂದು ಬೇಜಾರಾಗುವಂಥ ವಿಷಯ. ಬಟ್ ಇವ್ರು ಗ್ಲಾಸ್ ಬ್ಯಾಗ್ ಕೊಟ್ಟಿದ್ರಲ್ಲ, ಇಂಪ್ರೆಸ್ ಮಾಡ್ತು. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಫೈನಲಿ ಡ್ರಾಪ್ ಟೆಸ್ಟ್ ಮಾಡುವ ಸಮಯ. ನೋಡೋಣ. ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ಹೈಟಿಂದ ಡ್ರಾಪ್ ಮಾಡ್ತೀನಿ. ಏನು ಅಲ್ಲಾಡಿಲ್ಲ.
ಇನ್ನೊಂದು ಚೂರು ಮೇಲಿನ ಡ್ರಾಪ್ ಮಾಡಿದ್ರೆ ಏನೂ ಆಗಿಲ್ಲ. ಇನ್ನೂ ಮೇಲಿನ ಟ್ರೈ ಮಾಡೋಣ. ಫುಲ್ ಹೈಟು ಆಲ್ಮೋಸ್ಟ್ 1 ಮೀಟ್ರ್ ಇರ್ಬೋದು. ಏನಂದ್ರೆ ಏನೂ ಆಗಿಲ್ಲ. ಸೊ ಚೆನ್ನಾಗಿ ಕೆಲಸವನ್ನು ಮಾಡ್ತದೆ. ಒಂಚೂರು ಸ್ಕ್ರ್ಯಾಚ್ ಕೂಡ ಆಗಿಲ್ಲ, ಸಾಲಿಡ್ ಆಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.56 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಬ್ರೈಟ್ ಆಗಿರುವಂಥದ್ದು, ಜೊತೆಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ ಆಯಿತಾ. ಡಿಸ್ಪ್ಲೇ ಸೂಪರ್ ಆಗಿದೆ. ಈ ಒಂದು ಬೆಲೆಗೆ ನಾನು ಓಕೆ ಅಂತೀನಿ ಆಯಿತಾ. 10 ಬಿಟ್ ಕಲರ್ನ ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಈ ಡಿಸ್ಪ್ಲೇ ಚೆನ್ನಾಗಿದೆ, ಬೆಲೆಗೆ ನಂಗೆ ಅಷ್ಟೊಂದು ಓಕೆ ಅಂತ ಅನ್ನಿಸ್ತು. ಇದರಲ್ಲಿ ನಂಗೆ ಅನ್ನಿಸ್ದಂಗೆ ಈ ಬೆಲೆಗೆ ಏನು ಅಷ್ಟೊಂದು ಕಾಂಪ್ರಮೈಸ್ ಮಾಡಿಲ್ಲ ಅಂತ ಅನ್ನಿಸ್ತು. ಡಿಸ್ಪ್ಲೇ ಚೆನ್ನಾಗೇ ಇದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ನಂಗೆ ಅನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ 2 ರ್ಯಾಮು 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ಬೋದು. ರ್ಯಾಮಲ್ಲಿ 8 GB ರ್ಯಾಮು 12 GB ರ್ಯಾಮ್ನ ವೇರಿಯಂಟ್ ಸಿಗುತ್ತೆ. ಸ್ಟೋರೇಜ್ನಲ್ಲಿ 128 GB ಮತ್ತು 512 GB ರ್ಯಾಮ್ನ ವೇರಿಯಂಟ್ ಕೂಡ ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಯಿತಾ. ಬೇಜಾರಾಯ್ತು ನನಗೆ, ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ DDR5 ರ್ಯಾಮ್ಗಳೇ ಸಿಗ್ತವೆ, ಬಟ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಮತ್ತು UFS 3.1 ಸ್ಟೋರೇಜ್ ಇರುವಂಥದ್ದು ಕ್ರೇಜಿ ವಿಷಯ, ಹೆವಿ ಇಂಪ್ರೆಸಿವ್ ವಿಷಯ. ಫ್ಲ್ಯಾಗ್ಶಿಪ್ ಒಂದು ಲೆವೆಲಿಗೆ ಸ್ಟೋರೇಜ್ನ ಹಾಕಿದರೆ ಹೆವಿ ಇಂಪ್ರೆಸ್ ಮಾಡೋದು. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು ಆಯಿತು. ಅಪ್ ಟು 8 GB ರ್ಯಾಮನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಸೊ ನಂಗೆ ಅನ್ನಿಸ್ದಂಗೆ UFS 3.1 ಸ್ಟೋರೇಜ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಆಯಿತಾ. ಸೊ ವರ್ಕ್ ಆಗುತ್ತೆ, ಏನಕ್ಕೆ ಸ್ಟೋರೇಜ್ ಸ್ಪೀಡೇ ತುಂಬ ಚೆನ್ನಾಗಿದ್ರೆ ಎಕ್ಸ್ಟೆಂಡ್ ರ್ಯಾಮ್ ಕೂಡ ತುಂಬ ಫಾಸ್ಟ್ ಕೆಲಸವನ್ನು ಮಾಡುತ್ತೆ. ಸೊ ಇನ್ ಕೇಸ್ ನೀವು 12 GB ರ್ಯಾಮ್ ತೊಗೊಂಡ್ರೆ ಅದು 20 GB ರ್ಯಾಮ್ ಥರ ಕೆಲಸವನ್ನು ಮಾಡುತ್ತೆ. ಅವಶ್ಯಕತೆ ಇರೋ ಟೈಮಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ನಂಗೆ ಅನ್ನಿಸ್ದಾಗ 12 GB ಇದ್ರೆ ಎಕ್ಸ್ಟೆಂಡ್ ರ್ಯಾಮ್ನ ಅವಶ್ಯಕತೆ ಇನ್ನೂ ಇಲ್ಲ, ಏನಕ್ಕೆ ಅದೇ ಬೇಜಾನಾಗುತ್ತೆ. ಬಟ್ ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಅಪ್ಡೇಟ್ಸ್ ಬಂದಾಗ, ಆ್ಯಂಡ್ರಾಯ್ಡ್ ಅಪ್ಡೇಟ್ ಆದಾಗ ಮೋಸ್ಟ್ಲಿ ಅವಶ್ಯಕತೆ ಬಂದರೂ ಬರಬಹುದು. ಸೊ ಓಕೆ ಅಂತೀನಿ. ಬಟ್ ಈಗ ರ್ಯಾಮ್ DDR5 ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಅನ್ಬೋದು. ಒಂಥರ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ Dimensity 1300 ಪ್ರೊಸೆಸರ್ ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತೀನಿ, ಕ್ರೇಜ್ ಏನಲ್ಲ, ಓಕೆ ಅಂತೀನಿ. ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ಬೋದು ನಿಮಗೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಲಿಟ್ರಲಿ ಹತ್ತತ್ರ 7 ಲಕ್ಷ ರೇಟಿಂಗನ್ನು ಕೊಡ್ತಾರೆ ಬಂದಿದೆ ಈ ಒಂದು ಪ್ರೊಸೆಸರ್. 7 ಲಕ್ಷ ರೇಟಿಂಗ್, ಇಷ್ಟೊಂದು ಜಾಸ್ತಿ ಕೊಡೋದಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಸ್ಟಿಲ್ 7 ಲಕ್ಷ ಅಂತ ಅಂದರೆ ಹೆವಿ ಇಂಪ್ರೆಸ್ ಮಾಡುತ್ತೆ. ನೀವು ಯಾವ ಗೇಮನ್ನು ಬೇಕಾದರೂ ಆಲ್ಮೋಸ್ಟ್ ಹೈ ಸೆಟ್ಟಿಂಗ್ ಎಕ್ಸ್ಟ್ರೀಮಲ್ಲೇ ಆಡ್ಕೊಬೋದು ಆಯಿತಾ. BGMI ಇನ್ ಕೇಸ್ ಇದ್ದಿದ್ರೆ ಅದನ್ನು ಕೂಡ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದಾಗಿತ್ತು ಆಯಿತಾ. ಉಳಿದ ಯಾವ ಗೇಮ್ ಬೇಕಾದ್ರೂ ನೀವು ಫುಲ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸ್ಮೂತಾಗಿ ಪ್ಲೇ ಆಗುತ್ತೆ ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದು ತೊಂದರೆನೇ ಆಗೋದಿಲ್ಲ. ಮತ್ತು ಈ ಒಂದು UI ಕೂಡ ಅಷ್ಟೇ, ಯೂಸರ್ ಇಂಟರ್ಫೇಸ್ ಕೂಡ ತುಂಬ ಸ್ಮೂತಾಗಿ ನ್ಯಾವಿಗೇಟ್ ಆಗುತ್ತೆ. ಎಲ್ಲೂ ಕೂಡ ನಿಮಗೆ ಸ್ಲೋ ಅಂತ ಅನಿಸಲ್ಲ. ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದರೆ. ಸೊ ಪ್ರೊಸೆಸರ್ ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಗೇಮ್ ಮಾಡ್ಬೇಕಾದ್ರೆ ನಂಗೆ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನಿಸಿಲ್ಲ ಆಯಿತಾ. ಸೊ ಕೂಲ್ ಆಗೇ ಇದೆ. ಒಟ್ಟಿಗೆ ಒಂದು ಒಳ್ಳೆ ವಿಷಯ, ಪ್ರೊಸೆಸರ್ ಸೂಪರ್ ಆಗಿದೆ. ಇದರಲ್ಲಿ ಈ ಬೆಲೆಗೆ ಓಕೆ ಅಂತೀನಿ ನಾನು, ಈ ಕ್ರೇಜಿ ಗುರು ಅನ್ನಲ್ಲ, ಓಕೆ ಅಂತೀನಿ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ Android 12ನ ಬೇಸ್ ಆಗ್ತಿರುವಂಥ ಫನ್ ಟಚ್ OS ಇದೆ. ಇದೊಂದು ರೀತಿ ನಿಯರ್ಲಿ ಸ್ಟಾಕ್ Android ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ತುಂಬ ಚೆನ್ನಾಗಿ 120 FPS ಆಪ್ಟಿಮೈಸ್ ಮಾಡಿದರೆ. ಒಂದೇನಪ್ಪ ಅಂತ ಅಂದರೆ ಇದರಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ 64 MP 1.9 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥ ಒಂದು ಒಳ್ಳೆಯ ವಿಷಯ ಆಯಿತಾ. ಇದು ತೆಗೆಯುವಂಥ ಫೋಟೋ ನನಗೆ ಪರವಾಗಿಲ್ಲ ಅನ್ನಿಸ್ತು ಆಯಿತಾ. ನಾನು ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಇದಕ್ಕಿಂತ ಮುಂಚೆ ಯೂಶಲಿ ವಿವೋ V ಸೀರೀಸ್ನಲ್ಲಿ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿ ಕ್ಯಾಮ್ರಾ ಚೆನ್ನಾಗಿರ್ತಿತ್ತು, ಪ್ರೊಸೆಸರ್ ಯಾವುದೋ ಡಬ್ಬಾ ಪ್ರೊಸೆಸರ್ ಹಾಕಿರೋರು. ಬಟ್ ರೀಸೆಂಟ್ ಡೇಸಲ್ಲಿ ಒಂದು ಖುಷಿ ವಿಷಯನಪ್ಪ ಅಂತಂದರೆ ವಿವೋ V ಸೀರೀಸ್ನಲ್ಲಿ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗಿರುತ್ತೆ ಮತ್ತು ಪ್ರೊಸೆಸರ್ನ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗ್ತಾ ಇದ್ದಾರೆ. ಒಂದು ರೀತಿ ಹೈಯರ್ ಮಿಡ್ ಆ್ಯಂಡ್ ಅಥವಾ ಫ್ಲ್ಯಾಗ್ಶಿಪ್ ಫೋನ್ ಅಂತ ಅನ್ಬೋದು ಈ ಒಂದು ವಿವೋ V ಸೀರೀಸಿಗೆ. ಮುಂಚೆ ಎಲ್ಲ 18-20 ಸಾವಿರ ರೂಪಾಯಿಗೆ ಲಾಂಚ್ ಆಗ್ತಾಯಿತ್ತು. ಈಗ ಈ ಫೋನ್ಗಳೆಲ್ಲ ಆಲ್ಮೋಸ್ಟ್ 30-35 ಬಂದುಬಿಟ್ಟಿದೆ. ಸೊ ಅದರಿಂದ ಕ್ಯಾಮ್ರಾ ನನಗೆ ಓಕೆ ಅನ್ನಿಸ್ತು ಆಯಿತಾ. ಕ್ರೇಜಿ ಗುರು, ಈ ಒಂದು ಬೆಲೆಗೆ ಬೆಂಕಿ ಅಂತ ಅನ್ನಲ್ಲ. ಒಟ್ಟಿಗೆ ಚೆನ್ನಾಗಿದೆ. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. ನೈಟ್ ಟೈಮಲ್ಲೂ ಕೂಡ ಅಷ್ಟೇ ಆಯಿತಾ. ಒಂದು ರೀತಿ ನೀವು ಸೆಲ್ಫಿ ಅಥವಾ ನಾರ್ಮಲ್ ಫೋಟೋ ತೆಗಿಬೇಕಾರೆ ನೈಟ್ ಲಾಂಗ್ ಎಕ್ಸ್ಪೋಜರ್ ಶಾಟ್ನೆಲ್ಲ ತುಂಬ ಚೆನ್ನಾಗಿ ತೆಗೆಯುತ್ತೆ. ಸೊ ಆ ಪ್ರೊಸೆಸಿಂಗ್ ತುಂಬ ಚೆನ್ನಾಗಿ ಮಾಡುತ್ತೆ ವಿವೋ ಫೋನ್ಗಳು, ಅದೊಂದು ಖುಷಿ ಆಯಿತು. ಇಂಡೋರ್ ಓಕೆ ಅಂತೀನಿ ಆಯಿತಾ, ಬೆಂಕಿನಲ್ಲ. ಒಟ್ಟಿಗೆ ನೈಟ್ ಮೋಡ್ ಆನ್ ಮಾಡ್ಕೊಂಡು ತೆಗೆದ್ರೆ ಬರೋ ಶಾರ್ಟ್ಸ್ಗೂ ನಾರ್ಮಲ್ ಫೋಟೋ ತೆಗೆದ್ರೆ ಬರೋ ಶಾರ್ಟ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಸೊ ನೈಟಲ್ಲಿ ತೆಗೆದ್ರೆ ನೀವು ಸ್ವಲ್ಪ ಕತ್ಲೆ ಇದೆ ಅನ್ನೋ ಟೈಮಲ್ಲಿ ಅಥವಾ ಲೈಟ್ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ನೈಟ್ ಶಾರ್ಟ್ ಅಂತ ತೆಗೆದ್ರೆ ಚೆನ್ನಾಗಿ ಬರುತ್ತೆ.
ಸೊ ಇಂಪ್ರೆಸ್ ಮಾಡ್ತು ನನಗೆ. ವಿಡಿಯೋಗ್ರಫಿನೂ ಅಷ್ಟೇ ಆಯಿತಾ, ವಿಡಿಯೋನು ಕೂಡ ನೀವು ಒಂದು ನೈಟ್ ವಿಡಿಯೋಗ್ರಫಿನೂ ಕೂಡ ಮಾಡ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟು. ಸೊ ಒಂದು ರೀತಿ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಅನ್ನಿಸ್ತಂಗೆ. ಅದರಿಂದ ಆ ಪ್ರೋಸೆಸಿಂಗ್ ಮಾಡುತ್ತಲ್ಲ, ಫೋಟೋನ ಪ್ರೋಸೆಸ್ ಮಾಡೇ ಒಳ್ಳೆ ಒಂದು ಲುಕ್ನ ತಂದುಬಿಡುತ್ತೆ ಒಂದು ಫೋನು. ಅದು ನನಗೆ ಇಷ್ಟ ಆಯಿತು. ಸೊ ಫೋಟೋ ಏನು ಬರುತ್ತೆ ಅದು ಪರವಾಗಿಲ್ಲ, ಒಂದು ಲೆವೆಲ್ ನ್ಯಾಚುರಲ್ ಅಂತೀನಿ. ಸ್ವಲ್ಪ ಕೆಲವೊಂದು ಕಲರ್ಸ್ ಮೋಸ್ಟ್ಲಿ ಇದ್ದದ್ದು ಕಾಣೋ ಥರ ಮಾಡ್ಬೋದು. ಸ್ವಲ್ಪ ಚೆನ್ನಾಗಿದೆ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರೋದ್ರಿಂದ ವಿಡಿಯೋ ಶೂಟ್ ಮಾಡಬೇಕಾದ್ರೂ ಕೂಡ ಒಂದು ರೀತಿ ಸ್ಟೇಬಲ್ ಶಾರ್ಟ್ಸ್ ಬರುತ್ತೆ, ಪರವಾಗಿಲ್ಲ ಅಂತೀನಿ. 4K ರೇರ್ ವಿಡಿಯೋ ಏನಿದೆ ಅದು 4K ರೆಕಾರ್ಡ್ ಮಾಡ್ಕೊಬೋದು. ಅದನ್ನು ಬಿಟ್ಟರೆ ಇನ್ನೊಂದು 12 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. ತುಂಬ ವೈಡಾಗಿ ಕೂಡ ಇದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. 12 MP ಕೊಟ್ಟಿದ್ದಾರಲ್ಲ ಅದೇ ಪರವಾಗಿಲ್ಲ. ಎಷ್ಟೋ ಸಲ 8 MP ಕೊಟ್ಟಿರ್ತಾರೆ, 12 ಕೊಟ್ಟಿರೋದ್ರಿಂದ ಕ್ಲಾರಿಟಿ ಒಂದು ಸ್ವಲ್ಪ ರಿಟೇನ್ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಇದೆ ಆಯಿತಾ. ಸೊ ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ ಸುಮ್ಮನೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಸೊ ವಿವೋದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಎರಡನೇ ಮಾತೇ ಇಲ್ಲ, ಚೆನ್ನಾಗಿದೆ. ಸೊ ಎಲ್ಲರೂ ಕೂಡ ಈ ಒಂದು ಫೋನ್ ಪರ್ಚೇಸ್ ಮಾಡೋ ರೀಸನ್ನೇ ಅದು, ಸಕ್ಕತ್ತಾಗಿ ಕಾಣೋ ಥರ ಮಾಡುತ್ತೆ ಆಯಿತಾ. ವಿವೋ ಯಾವ ಫೋನ್ ತೊಗೊಂಡ್ರು ಅಷ್ಟೇ ಬೆಂಕಿ, ಏನು ಗುರುವನು ಯಾರೋ ಮಿಸ್ ವರ್ಲ್ಡ್ ಶೂಟ್ ಮಾಡ್ದಂಗೆ ಫೋನ್ನ ಶೂಟ್ ಮಾಡುತ್ತೆ. ಸೊ ಚೆನ್ನಾಗಿದೆ. ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ ಸೂಪರ್ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮೊನ್ನೆ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಇದೇ ಫೋನ್ ಕೈಲಿ ಇಟ್ಕೊಂಡ್ಬಿಟ್ಟು ಫೋಟೋ ಒಂದು ಲೀಕ್ ಆಗಿತ್ತಲ್ವ. ಸೊ ಇದೇ ಫೋನ್ ಅವ್ರಿಗೆ ಕೂಡ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ವಿರಾಟ್ ಕೊಹ್ಲಿ ಯೂಸ್ ಮಾಡುವಂಥ ಫೋನ್ ಅಂತ ಬೇಕಾದ್ರೂ ಅನ್ಬೋದು. ಸೊ ಸೆಲ್ಫಿ ಚೆನ್ನಾಗಿದೆ, ಒಟ್ಟಿಗೆ ಇಷ್ಟ ಆಯ್ತು ನನಗೆ. ಫ್ರಂಟ್ ವಿಡಿಯೋಗ್ರಫಿ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಯೂಶ್ವಲಿ ಎಲ್ಲರೂ ಕೂಡ ಇತ್ತೀಚೆಗೆ 4K ಕೊಡುತ್ತಿಲ್ಲ, ಎಲ್ಲರೂ ಫುಲ್ HD ಕೊಡ್ತಾವ್ರೆ. ಇವರು ಅದನ್ನೇ ಕೊಟ್ಟಿದ್ದಾರೆ, ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು. ಸೊ ಕ್ಯಾಮ್ರಾ ಬೆಂಕಿ ಏನಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇರುವಂಥದ್ದು, ಆಪ್ಟಿಕಲ್ ಇನ್ ಡಿಸ್ಪ್ಲೇ. ಸೊ ಫಾಸ್ಟ್ ಆಗಿದೆ ಒಂದು ಲೆವೆಲ್ಗೆ, ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಒಂದು ಲೆವೆಲ್ಗೆ ಫಾಸ್ಟ್ ಆಗಿರುವಂಥದ್ದು ತೋರಿಸ್ತದೆ. ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ವಿವೋದು ಯೂಶ್ವಲಿ ಅನ್ಲಾಕ್ ಎಲ್ಲ ತುಂಬ ಫಾಸ್ಟಾಗಿರುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 4830 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಕ್ರೇಜಿ ವಿಷಯ ಆಯಿತಾ. ವಿವೋದ ಇದಕ್ಕಿಂತ ಮುಂಚೆ 4500, 4300, 4700 ರೀತಿ ಕಡಿಮೆ ಬ್ಯಾಟ್ರಿ ಕೊಡೋರು. ಬಟ್ ಈ ಸಲ ಈ ಒಂದು ಫೋನಿಗೆ 4830 mAh ಕೆಪಾಸಿಟಿ, ಆಲ್ಮೋಸ್ಟ್ 5000 ಅಂತಲೇ ಬೇಕಾದ್ರೆ ಅನ್ಬೋದು. ಸೂಪರ್ ವಿಷಯ, ಜಾಸ್ತಿ ಮಾಡಿದ್ದಾರೆ. ಮತ್ತು ಬಾಕ್ಸ್ ಒಳಗೆ 66 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ತುಂಬ ಫಾಸ್ಟಾಗಿ ಒಂದು ಫೋನ್ನ ಚಾರ್ಜ್ ಮಾಡುತ್ತೆ. ಅಟ್ಲೀಸ್ಟ್ ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿರೋದೇ ದೊಡ್ಡ ವಿಷಯ ಅನಿಸುತ್ತೆ ರೀಸೆಂಟ್ ಡೇಸಲ್ಲಿ ಒಂದು ಪ್ರೈಸ್ ರೇಂಜ್ಗೆ. ಸೊ ಇಂಪ್ರೆಸ್ ಮಾಡ್ತು, ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು ಬೇಜಾರಾಯ್ತು ನನಗೆ. ಬಾಟಮ್ ಫೈರಿಂಗು ಸ್ಟೀರಿಯೋ ಕೊಟ್ಟರೆ ಚೆನ್ನಾಗಿರ್ತಿತ್ತು. 12,000 ರೂಪಾಯಿ ಫೋನೆಲ್ಲ ಸ್ಟೀರಿಯೋ ಕೊಡ್ತಾ ಇದ್ದಾರೆ, ಇವರು ಕೊಟ್ಟಿಲ್ಲ, ಅದೊಂದು ಬೇಜಾರಾಯಿತು. ಬಟ್ ಸ್ಪೀಕರ್ನ ಕ್ಲಾರಿಟಿ ಸಕ್ಕತ್ತಾಗಿದೆ, ಸಕ್ಕತ್ ಇಂಪ್ರೆಸ್ ಮಾಡೋದು. ಜ್ವರ ಕೂಡ ಕೇಳುತ್ತೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಸ್ಟೀರಿಯೋ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇದೆ, ಮತ್ತು ಬ್ಲೂಟೂತ್ 5.2 ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತೀನಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಎಲ್ಲ ಒಂದು ಬೇಸಿಕ್ ಸೆನ್ಸರ್ಸ್ನ ಒಂದು ಫೋನಿಗೆ ಆ್ಯಡ್ ಮಾಡಿದರೆ ನಿಮಗೆ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇದರಲ್ಲಿ ಸಿಗ್ತಾ ಇಲ್ಲ. ಈ ಒಂದು ಬೆಲೆ ಯೂಶಲಿ ಯಾವ ಫೋನ್ ಕೂಡ ವೈರ್ಲೆಸ್ ಚಾರ್ಜಿಂಗ್ ಕೊಡೋಲ್ಲ, ಬಟ್ ಕೆಲವೊಂದು ಇರ್ಬೋದು ಕೊಡ್ತಾರೆ ಅವರು. ಸೊ ಹಾಗೆ, ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಅದರ ಕೇಳ್ಬೋದು, ಈ ಒಂದು ಫೋನನ್ನು ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನೀವೇನಾದರೂ ಒಂದು 35,000 ಪ್ರೈಸ್ ರೇಂಜಲ್ಲಿ ಒಂದು ಫೋನ್ ಹುಡುಕ್ತಾ ಇದ್ದೀರಾ ಅಂದರೆ ಮೇ ಬಿ ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ಬೆಸ್ಟ್ ಆಪ್ಷನ್ ಅಂತನಲ್ಲ, ಡೀಸೆಂಟ್ ಆಪ್ಷನ್ ಆಗ್ಬೋದು, ಒಂದು ಆಪ್ಷನ್ ಆಗಿ ಇಟ್ಕೋಬೋದು ನಂಗೆ ಅನ್ನಿಸ್ತಂಗೆ ಆಯ್ತು. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳು ಕೂಡ ನಿಮಗೆ ಸಿಗ್ತವೆ. ಆದರೆ ಈ ಒಂದು ಕರ್ವ್ ಡಿಸ್ಪ್ಲೇ ಲುಕ್ಕನ್ನು ಹೊಂದಿರುವಂಥ ಫೋನ್ಗಳು ಸ್ವಲ್ಪ ಕಡಿಮೆ, ಬಟ್ ಸ್ಟಿಲ್ ಇದಕ್ಕಿಂತ ಸ್ಪೆಕ್ ವೈಸು ಆಯಿತಾ, ಸ್ಪೆಕ್ ವೈಸ್ ಹಾರ್ಡ್ವೇರ್ ಸ್ಪೆಕ್ ವೈಸ್ ಇದಕ್ಕಿಂತ ಚೆನ್ನಾಗಿರೋದು ಕೆಲವೊಂದು ಸ್ಪೆಸಿಫಿಕೇಶನ್ ಸಿಗ್ಬೋದು. ಬಟ್ ಇದು ಕೂಡ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ, ಪರವಾಗಿಲ್ಲ. ವಿವೋದು ಇಂಪ್ರೂವ್ ಆಗ್ತದೆ. ಮುಂಚೆ ಎಲ್ಲ ಪ್ರೋಸೆಸರ್ ಚೆನ್ನಾಗಿರ್ತಾರಲ್ಲ, ಬಟ್ ಈಗ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಯೂಶಲಿ ವಿವೋ ವಿ ಸೀರೀಸ್ನ ಹುಡುಗಿರು ತುಂಬ ಜಾಸ್ತಿ ಜನ ತಗೋತಾರೆ. ಏನಕ್ಕೆಂದ್ರೆ ಅವ್ರಿಗೆ ಸೆಲ್ಫಿ ಚೆನ್ನಾಗಿ ಬರಬೇಕು, ವೀಡಿಯೋ ಚೆನ್ನಾಗಿ ಬರಬೇಕು, ರೀಲ್ಸ್ ಮಾಡೋದು ಸಕ್ಕತ್ತಾಗಿ ಬರಬೇಕು, ಚೆನ್ನಾಗಿ ಕಾಣಬೇಕು. ಮತ್ತು ಆಫ್ಲೈನಲ್ಲಿ ಹೆವಿ ಸೇಲ್ಸನ್ನು ವಿವೋದವ್ರು ಮಾಡ್ತಾರೆ ಆಯಿತಾ. ಸೊ ನೋಡಿ, ಡೀಸೆಂಟ್ ಅಂದಿನಿ, ಪರವಾಗಿಲ್ಲ. ಫೋನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ನೋಡಿ, ಇದ್ರದ್ದು ಕ್ಯಾಮ್ರಾ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಅಥವಾ ಇನ್ಡೆಪ್ತ್ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ, ಈ ಒಂದು ಫೋನ್ನ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಬಗ್ಗೆ ಏನು ವಿಡಿಯೋ ಕನ್ನಡ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.